ಇವತ್ತು ನಮ್ಮ ದೇಶದ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ನರೇಂದ್ರ ಮೋದಿ ಅವರ 10 ವರ್ಷದ ಚುನಾವಣೆಯ ತಮ್ಮೆಲ್ಲರ ಆಶೀರ್ವಾದದಿಂದ 10 ವರ್ಷ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಏನೇನು ಮಾಡಿದ್ದಾರೆ ಅನ್ನುವಂಥದ್ದನ್ನ ಸಾಕಷ್ಟು ನೀವು ಮಾಧ್ಯಮಗಳ ಮೂಲಕ ನಮ್ಮ ಕಾರ್ಯಕರ್ತರ ಮೂಲಕ ಕೇವಲ 10 ವರ್ಷದಲ್ಲಿ ಸ್ವತಂತ್ರ ಆದ ನಂತರ ಇಷ್ಟು ವೇಗದಲ್ಲಿ ಭಾರತದ ಅಭಿವೃದ್ಧಿ ಆಗಿರಲಿಲ್ಲ. ನಾವು 16ನೇ ಸ್ಥಾನದಲ್ಲಿ ಆರ್ಥಿಕ ಬಡತನ ಇರುವಂತಹ ರಾಷ್ಟ್ರ ಅಂತೇಳಿ ಒಂದು ಕಾಲಕ್ಕೆ ಕರೀತಾ ಇದ್ರು. ಇವತ್ತು ಜಗತ್ತಿನ 5ನೇ ನಂಬರ್ ಯಾವ ಇಂಗ್ಲೆಂಡ್, ಲಂಡನ್ನು. ಈ ಇಂಗ್ಲೆಂಡ್ ಏನು ಬ್ರಿಟಿಷರ ಏನು ಒಂದು 200 ವರ್ಷ ನಮ್ಮನ್ನು ಆಳಿದ್ರಲ್ಲ, ಆ ದೇಶಕ್ಕೆ ಏನು ಕರಿತಾ ಇದ್ರು? ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತಾ ಇದ್ವಿ. ಇವತ್ತು ಜಗತ್ತಿನಲ್ಲಿ ಭಾರತ ಆ ಇಂಗ್ಲೆಂಡ್ ಅನ್ನ ಹಿಂದಾಕಿ ಜಗತ್ತಿನ 5ನೇ ಆರ್ಥಿಕ ರಾಷ್ಟ್ರ ಮಾಡಿದಂತ ಕೀರ್ತಿ ಸನ್ಮಾನ ನರೇಂದ್ರ ಮೋದಿ ಅವರು ಸಲ್ತಾರೆ. ನೋಡ್ರಿ, ಒಬ್ಬ ಪ್ರಧಾನಮಂತ್ರಿಗಳು ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾರೆ ಚಂಬು ತೋರಿಸ್ಲಕತ್ತಾರೆ. ಯಾಕೆ ತೋರಿಸ್ಲಾಕತ್ತಾರಂದ್ರ, ನೀವು ಇನ್ನೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಆರಿಸಿ ಬಿಟ್ರ ನಮ್ಮ ಕೈಯೆಲ್ಲ ಚಂಬು ಕೊಡ್ತಾರ. ಯಾಕಂದ್ರೆ ಅವ್ರು 50 ವರ್ಷ ಈ ದೇಶ ಲೂಟಿ ಮಾಡ್ಯಾರ. ಸಾವಿರಾರು ಕೋಟಿ ರೂಪಾಯಿ ಹಣ ಲೂಟಿ ಮಾಡ್ಯಾರ. ಅವಾಗ ದೇಶ ಲೂಟಿ ಮಾಡ A to Z ಅದ. ಅವ್ರ ಹಗರಣ ತೆಗೆದ್ರೆ ABCDF ಹೆಂಗೈತಲ್ಲ, A ಅಂದ್ರೆ ಆದರ್ಶ ನಗರ, B ಅಂದ್ರೆ ಗೋಪರ್ಸ, C ಅಂದ್ರೆ ಕೋಲ್ ಹಗರಣ, H ಅಂದ್ರೆ ಹೆಲಿಕಾಪ್ಟರ್ ಹಗರಣ, Z ಅಂದ್ರೆ ಹಣದಾಗ ರೊಕ್ಕ ತಿಂದಿದ್ದು. ಇಷ್ಟು ಎಲ್ಲ ದೇಶ ಲೂಟಿ ಮಾಡಿದಂಥವ್ರು ಇವತ್ತು ಅವ್ರಿಗೆ ಏನಾರ ತಾಕತ್ತು ದಮ್ಮು ಇದ್ರ ನರೇಂದ್ರ ಮೋದಿ ಅವರ ವಿರುದ್ಧ ಒಂದರೆ ಭ್ರಷ್ಟಾಚಾರ. ನರೇಂದ್ರ ಮೋದಿ ಇಂಥದ್ರ ರೊಕ್ಕ ತಿಂತಾರ ಅಂತ ಹೇಳಿ ಒಂದರೆ ತೋರಿಸ್ಕೊಟ್ರಪ್ಪ. ನಮ್ ಸಿದ್ದರಾಮಣ್ಣ ಬರ್ತಾರ, ಹಳ್ಳಿ ಮೆಳ್ಳಿ ಹೇಳಿದ್ದೆ ಹೇಳೋ ಕಿಸಬಾಯಿದಾಸ, ಹಾಡಿದ್ದೆ ಹಾಡೋ. ಅದೇ 5 ಗ್ಯಾರಂಟಿ, 10 kg ಅಕ್ಕಿ, ನನಗೂ ಫ್ರೀ. ಇದು ಬಿಟ್ಟು ಏನಾರು ಭಾಷಣ ಮಾಡ್ತಾರೆ ನೋಡ್ರು. ಹೇಳಪ್ಪ ಅವ್ರು, ನಮ್ಮ ದೇಶ ಆಳ್ಲಿಕ್ಕೆ ರಾಹುಲ್ ಗಾಂಧಿ ಸಮರ್ಥದಾನ? ನಮ್ಮ ರಾಹುಲ್ ಗಾಂಧಿನ ಆರಿಸ್ತಂದ್ರ ಪಟಾಕಿಯಿಂದ ಬಂಗಾರ ತೆಗಿತೀವಿ. ಯಾಕಂದ್ರೆ ರಾಹುಲ್ ಗಾಂಧಿ ಹೇಳೋಣ, यहाँ से आलू डालने का, यहाँ से सोना निकलता. 50 ವರ್ಷದಕ್ಕೆ ಬಡತನ ಹೋಗ್ಲಿಲ್ಲ. ಯಾಕಪ್ಪ ರಾಹುಲ ಕರಿಮಣಿ ಮಾಲೀಕ, ಕರಿಮಣ್ಣಿನೇ ಹಾಕೊಂಡಲ್ಲ, ಯಾರಿಗೂ ಹಾಕಿಲ್ಲ. ಅದೇನಂತಾರಲ್ಲ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತ. ಈ ತಿಳಿ ಬೇಕು. ಮೆದುಳಿನ ಜಾಗದಾಗ ತೊಡೆಗಿದ್ರೆ ಯಾರೇನು ಮಾಡ, ಅವ ಏನ್ ಮಾತಾಡ್ತಾನೋ ಏನೋ. ಮನೆ ರಾಣಿಬೆನ್ನೂರು ಕಡೆ ಬಂದಿರತ್ತ ಕಡೆ ಅವರು ಇವೆಲ್ಲ ಹುಚ್ಚುಗಳದಾವಲ್ಲಿ ದಿನೇಶ್ಗೊಂಡ್ರವ, ಈ DK ಶಿವಕುಮಾರ ಮೆಣಸಿನ್ಕಾಯಿ ತೋರಿಸ್ರಂತ. ಇದು ಹಸಿ ಮೆಣಸಿನ್ಕಾಯಿ, ಇದು ಕೆಂಪು ಮೆಣಸಿನ್ಕಾಯಿ. ಇದಕ್ಕೇನು ರೇಟ್ ಅಂತ ಕೇಳಿದ್ರು, ಇದು 25 ರೂಪಾಯಿ ಕಿಲೋ, ಇದು 250 ರೂಪಾಯಿ ಕಿಲೋ. ಮತ್ತೆಲ್ಲ ಕೆಂಪು ಮೆಣಸಿನ್ಕಾಯಿ ಹಾಕಿ ಬೀಳದ್ರಿ, ಇದನ್ನ ಯಾಕೆ ಬೀಳಿದ್ರಿ ಅಂತ ಇಂಥವನ್ಕಾಯಿ ಕೊಟ್ಟು ಬಿಡ್ತೀರ ಪ್ರಧಾನಮಂತ್ರಿ. 5 ಕಿಲೋ ಅಕ್ಕಿಗೆ, ಆ 5 ಕಿಲೋ ಅಕ್ಕಿನೂ ಯಾರು ಕೊಟ್ಟಾರ? ನಮ್ಮದೇ ಅಕ್ಕಿ ಮಾರ, ನರೇಂದ್ರ ಮೋದಿ ಅವರು ಕೊಟ್ಟ ಅಕ್ಕಿನೇ. 220 ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ಮಾಡಿ. ಹೇಳ್ರಿ, ನಿಮ್ ಕಡೆ ಯಾರ ಕಡೆ 1 ರೂಪಾಯಿ ತಗೊಂಡಾರ? ಅದೇ ವ್ಯಾಕ್ಸಿನೇಷನ್ ಅಮೇರಿಕಾದಾಗ 50,000 ರೂಪಾಯಿ ಇದ್ರಿ, ರಷ್ಯಾದಾಗ 1.5 ಲಕ್ಷ ರೂಪಾಯಿ, ಇಂಗ್ಲೆಂಡ್ನಾಗ 35,000 ರೂಪಾಯಿ. ಕಾಂಗ್ರೆಸ್ನವ್ರು ಏನು ಹೇಳಿದ್ರು ಅವಾಗ?
ಇದು ನರೇಂದ್ರ ಮೋದಿ ವ್ಯಾಕ್ಸಿನ್ ಐತಿ, ಯಾರು ಹಾಕೋಬ್ಯಾಡ್ರಿ. ನಿಮ್ಮ ಗಂಡಸ್ತರ ಹೋಗ್ತದ, ನಿಮಗ ಮಕ್ಕಳ ಆಗೋದಿಲ್ಲ. ಹಂಗಾದ್ರೆ ಈಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹಾಕೊಂಡಲ್ಲ ರಾತ್ರಿ ಹೋಗಿ ಏನಾರ ಎಷ್ಟು ನೀಚ ಬುದ್ಧಿ ಅದ ಇದು ವಿಚಾರ ಮಾಡಿ. ಜನರು ವ್ಯಾಕ್ಸಿನೇಷನ್ ಹಾಕೋಬಾರ್ದು, ಸಾಯ್ಬೇಕು, ಸರಣಿ ಸಾವಾಗ್ಬೇಕು. ಹಿಂದಕ್ಕೆ ಪ್ಲೇಗ್ ಅಂತ ಬಂದಿರ್ತದ. ನಮ್ಮ ಹಿರಿಯರು ನಮ್ಮ ಅಪ್ಪರೋದು ಹೇಳ್ತಿದ್ರು, ಒಂದು ಮನ್ಯಾಗ ಸತ್ತಾರ ಅಂದ್ರೆ ಅದನ್ನ ಒಯ್ದು ಗೌರ್ಯಾಗ ಹಿಂಗ ಅಡ್ಡಿದ್ ಮುಚ್ತಿದ್ದಿಲ್ಲತ್ತವ, ಹಿಂಗೆ ಇಟ್ಟು ಬರೋದ್ರಾಗ ಮತ್ತೊಂದು ಹೆಣ ರೆಡಿ ಆಗ್ತಿದ್ದ. ಅವಾಗ 20 ವರ್ಷದ ನಂತರ ಭಾರತಕ್ಕೆ ವ್ಯಾಕ್ಸಿನೇಷನ್ ಬಂತು. ಬಂಧುಗಳೇ, ನರೇಂದ್ರ ಮೋದಿಯವರ ಸತತ ಪ್ರಯತ್ನದಿಂದ ಇವತ್ತು 220 ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ಕೊಟ್ಟರು. 10 ಕಿಲೋ ಅಕ್ಕಿ ಕೊಟ್ಟಿದ್ರು ಅವಾಗ. ಯಾಕಂದ್ರೆ ಎಲ್ಲರೂ ಜನ ಮನೆಗೆ ಕುಡಿರ್ಬೇಕಾಗಿತ್ತು. ಎಷ್ಟು ಯೋಜನೆಗಳು ಬಂದು ಇವತ್ತು. ಆಯುಷ್ಮಾನ್ ಭಾರತ, ನಿಮ್ಗೆ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಟ್ಟರು. ಹಲೋ, ನಮ್ಮೆಲ್ಲ ಪ್ರಾಣ ಉಳಿತು. ಇವತ್ತೆಲ್ಲ ನಾವು ಮುಖದ ಮ್ಯಾಗ ಏನ್ ಹಾಕೊಂಡು ಎಡ್ಯಾಡ್ತಿತ್ತು, ಇವತ್ತು ಯಾರು ಹಾಕುವಂತ ಪರಿಸ್ಥಿತಿ ಇಲ್ಲ. 10 ವರ್ಷನಾಗ ಎಷ್ಟು ಈ ರಾಜ್ಯ ದೇಶದಲ್ಲಿ ಭಯೋತ್ಪಾದನೆ ಎಷ್ಟಿತ್ತು. ದಿನ ಒಂದು ಬಾಂಬ್ ಸ್ಫೋಟ. ನಮ್ಮ ಸೈನಿಕರ ಬಾರ್ಡರ್ನಲ್ಲಿ ನಮ್ಮ ಸೈನಿಕರು ಹೊಡಿತಾ ಇದ್ರು. ನಮ್ಮ ಸೈನಿಕರ ರುಂಡ ಕತ್ತರಿಸಿ ಪಾಕಿಸ್ತಾನದ ಸೈನಿಕರು ಒಯ್ದಲ್ಲಿ ಮೆರವಣಿಗೆ ಮಾಡ್ತಾ ಇದ್ರು. ಆದ್ರೆ ಮನಮೋಹನ್ ಸಿಂಗ್ ಸರ್ಕಾರ ಏನೂ ಕ್ರಮ ತಗೊಳ್ಳಿಲ್ಲ. ನಮ್ಮ ಸೈನಿಕರ ಕೈಗೆ AK-47 ಇದ್ರು ಸಹಿತ ಅವ್ರ ಮೇಲೆ ದಾಳಿ ಆದಾಗ ಅದನ್ನು ಉಪಯೋಗ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ. ಬಂಧುಗಳು, ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಬಂದ ಮೇಲೆ ಯಾವ ಕಾಶ್ಮೀರದಲ್ಲಿ ಯಾವಾಗ ನೋಡಿದ್ರು ಕಲ್ಲುಗಿತ್ತಿದ್ರು, ಪೊಲೀಸರು ಹೊಡಿತಾ ಇದ್ರು, ಮಿಲಿಟರಿಗೆ ಹೊಡಿತಾ ಇದ್ರು. ಹಿಂದೂಗಳಂತ್ರ ಅಲ್ಲಿ ಹೋಗೋ ಪರಿಸ್ಥಿತಿ ಇರಲಿಲ್ಲ. ಎಲ್ಲ ಹಿಂದೂಗಳು ಕಾಶ್ಮೀರದಿಂದ ಓಡಿ ಬಂದ್ಬಿಟ್ರು. ಕಾಶ್ಮೀರದಲ್ಲಿ ಒಂದು ಕಾನೂನು ಇತ್ತು, 370ನೇ ಕಾನೂನು ಅಂತೇಳಿ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮನಸ್ಸಿರ್ಲಿಲ್ಲ. ಈ ನೆಹರುವಿನ ಒಂದು ಪ್ರೆಷರ್ನಿಂದ ಒಂದು ಹೋರಾಟ ಮಾಡಿದ್ರು ನಮ್ಮ ಭಾರತೀಯ ಜನತಾ ಪಾರ್ಟಿ. ಅವತ್ತು ಹಿಡಿದು ಏಕ ದೇಶ ಮೇ ದೋ ಸಂವಿಧಾನ ದೋ ನಿಶಾನ್ ದೋ ಪ್ರಧಾನ್ ನಹಿ ಚಲೇಗಾ ಅಂತೇಳಿ ಬಹಳ ದೊಡ್ಡ ಹೋರಾಟ ಆಯ್ತು ದೇಶನಾಗ. ಭಾರತೀಯ ಜನತಾ ಸಂಘದ ಮೊದಲ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಜಮ್ಮು ಕಾಶ್ಮೀರ ಜೈಲಿನಲ್ಲಿ ವಿಷಪ್ರಾಶನ ಮಾಡಿ ಕೊಂದ್ರು. ಈ ದೇಶನ ಕಾಂಗ್ರೆಸ್ನವ್ರು ಎಷ್ಟು ಮಂದಿನ ಕೊಂದ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇನ್ನೂ ಗೊತ್ತಾಗಲಿಲ್ಲ ಅವ್ರ ಸಾವು ಹೆಂಗಾಯ್ತು ಅನ್ನೋದು. ತಾಷ್ಕೆಂಟ್ಗೆ ಹೋದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಷಪ್ರಾಶನ ಮಾಡಿದ್ರು. ಈ ರೀತಿ ನಮ್ಮ ದೇಶದಲ್ಲಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಕೇವಲ ಒಂದು ಇಂದಿರಾ ಗಾಂಧಿ, ನೆಹರು ಇವರ ಸಲುವಾಗಿ ಈ ದೇಶವನ್ನ ಬಡಿಕೊಟ್ರು. ಒಂದು ವೇಳೆ ಇವತ್ತು ಬಹಳ ಬಿಸಿಲಿದೆ, ನಾನು ನಿಮಗೆ ಬಹಳ ಕಾಯಿಸೋದಿಲ್ಲ. ನೀವು ಬಿಸಿಲಾಗಿರ್ತೀರ ನೋಡಿ, ಸರ ನಡೀತದೆ. ನೀವು ಮುಖ್ಯಮಂತ್ರಿ ಆಗೋವರೆಗೂ ಹಿಂಗ ನಿಲ್ತೇವೆ ನಾವು ಬಿಸಿಲಾಗ. ನಮ್ಮ ಪ್ರಧಾನ ಮಂತ್ರಿಗಳು ನಿಮಗೊಂದು ಭರವಸೆ ಕೊಟ್ಟಿದ್ರು. ಏನ್ ಕೊಟ್ಟಿದ್ರು? भारत को किसी के सामने झुकने नहीं दूंगा, इस देश को मिटने नहीं दूंगा. ಭಾರತ ಯಾರ ಮುಂದೆ ತಲೆ ತಗ್ಗಿಸುವಂತ ಕೆಲಸನ ಮಾಡುವುದಿಲ್ಲ. ಪ್ರಧಾನಮಂತ್ರಿ ಹೇಳಿದ್ರು, ಪುಲ್ವಾಮಾದಾಗ ನಮ್ಮ 40 ಸೈನಿಕರ ವೀರ ಮರಣ ಆಯ್ತು. ಅವಾಗ 24 ಗಂಟೆಯಲ್ಲಿ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ
ಒಂದು 700-800 ಹಂದಿಗಳನ್ನ ಕೊಲೆ ಮಾಡಲಾಗಿದೆ. ಮನ್ಯಾಗಲ್ಲ ಮ್ಯಾಗಿಂದ ಒಗದ್ರು ತಳಗ್ ಸಟ್ಟದು. ನಮ್ಮ ರಾಹುಲ್ ಗಾಂಧಿ